ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ನ ಯಾವ ರೀತಿಯಾಗಿ ನಾವು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು ಮತ್ತು ಸೈಡ್ ಫಿಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ನ ನಾನು ಟಕ್ಸ್ನ ಹಿಡಿಯೋದು ಮತ್ತು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಯಾವ ರೀತಿಯಾಗಿ ಮಾಡೋದು ಮತ್ತು ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿನ ಯಾವ ರೀತಿಯಾಗಿ ನಾವು ನೀಟಾಗಿ ಸ್ಟಿಚ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಬ್ಲೌಸಲ್ಲಿ. ಸೊ ನಾನು ಈ ಬ್ಯಾಕ್ ಡಿಸೈನ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ, ಬೇಕಿದ್ರೆ ನೀವು ಹೋಗಿ ನೋಡ್ಕೊಳ್ಳಿ. ಸೊ ಈಗ ಫಸ್ಟ್ ನಾನು ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ನ ಕಟಿಂಗ್ ಮಾಡೋಕ್ಕೆ ನಾನು ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ, ಮೇನ್ ಬ್ಲೌಸಸ್ಸು, ಮತ್ತು ಇಲ್ಲಿ ಲೈನಿಂಗ್ ಕೂಡ ನಾನು ತೊಗೊಂಡಿದ್ದೀನಿ. ಜಸ್ಟ್ ಸಿಂಪ್ಲಿ ನಾನು ಇದನ್ನು ಫುಲ್ ನೀಟಾಗಿ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ನಾನು ಇಲ್ಲಿ 1/2 ಇಂಚಷ್ಟು ನಾನು ಸ್ಟಿಚಿಂಗ್ ಅಂತ ಬಿಡ್ತಿದ್ದೀನಿ. ಕೆಳಗಡೆ ಒಂದು 1/2 ಇಂಚಷ್ಟು ನಾನು ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನನ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಂದು 5.5 ಲೆಂತ್ ಇದೆ, ಅಂದರೆ ಸ್ಲೀವ್ ಲೆಂತು. ನಾನು 6 ಇಂಚು, ಅಂದರೆ ಹಾರ್ಮೋಲಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತಲ್ಲ, ಹಾರ್ಮೋಲ್ ಸೈಡ್ ನಾವು ಬಿಟ್ಟಿರ್ತೀವಲ್ವ, ಸೊ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ 1/2 ಇಂಚಷ್ಟು ಬಿಡ್ತಾಯಿದ್ದೀನಿ ಆ ಸ್ಲೀವಲ್ಲಿ. ಸೊ ಕೆಳಗಡೆ ಇಲ್ಲಿ ನಾನು ಹಾರ್ಮೋಲ್ ಡೌನ್ ತೊಗೊಳ್ಳೋಕ್ಕೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲೊಂದು ಸ್ಕೇಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮದು ಸ್ಲೀವ್ ರೌಂಡು ಎಷ್ಟಿದೆ ಅಂತ ನೀವು ನೋಡ್ಕೊಳ್ಳಿ. ಫಸ್ಟು ಸ್ಲೀವ್ ರೌಂಡು ನಾನು ಇಲ್ಲಿ 8 ಇಂಚಿದೆ ನಂದು ಸ್ಲೀವ್ ರೌಂಡು. ಸೊ ನೋಡ್ಬೋದು, ಇಲ್ಲಿ 8.5 ಇಂಚಿದೆ ನಂದು ಸ್ಲೀವ್ ರೌಂಡು. ಅದನ್ನು ನಾನು ಈ ರೀತಿಯಾಗಿ ಕ್ರಾಸಾಗಿ ಇಟ್ಕೊಂಡ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ಇದಾದಮೇಲೆ ನಾನು ಇಲ್ಲಿ 1/2 ಇಂಚಷ್ಟು, ಅಂದರೆ 8 ಇಂಚಿಗೆ ಆಗಿತ್ತು, ಈಗ 1/2 ಇಂಚಷ್ಟು ಅಂದರೆ 4 ಇಂಚಿಗೆ ನಾನು ಈ ರೀತಿಗೆ ಒಂದು ಟಿಕ್ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಅದೇ ಸ್ಟ್ರೇಟಾಗಿ ಒಂದು ಟಿಕ್ ಹಾಕ್ಕೊಂಡು ಈ ರೀತಿಯಾಗಿ ನಾನು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ನಾನು ಇಲ್ಲಿ ಫ್ರೆಂಚ್ ಕರ್ವಲ್ಲೇ ಶೇಪ್ ತೆಗಿತಾ ಇದ್ದೀನಿ. ಸೊ ನಾನು ಯಾವ ರೀತಿಯಾಗಿ ಇಟ್ಕೊಳ್ತಿದ್ದೀನಿ ಅಂತ ನೀವು ನೋಡ್ಬೋದು ಫ್ರೆಂಚ್ ಕರ್ವನ್ನ. ಸೊ ಈ ರೀತಿಯಾಗಿ ಇಟ್ಕೊಂಡು ನಾನು ಸ್ಲೀವ್ನ ಶೇಪ್ನ ತೊಗೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈ ರೀತಿಯಾಗಿ ನಾವು ಹ್ಯಾಂಡಲ್ಲಿ ನಾವು ಶೇಪನ್ನು ತೆಗೆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನು ಫ್ರೆಂಚ್ ಕರ್ವಲ್ಲೇ ತುಂಬ ನೀಟಾಗಿ ನಾನು ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ, ಈಗ ಇನ್ನೊಂದು ಫ್ರಂಟಲ್ಲಿ ಒಂದು ಶೇಪ್ ತೆಗಿಬೇಕಾಗುತ್ತಲ್ವ, ಸೊ ಅದನ್ನು ಕೂಡ ನಾನು ಈ ರೀತಿಯಾಗಿ 1 ಇಂಚಷ್ಟು ಮೇಲಿಂದ 1 ಇಂಚಷ್ಟು ಬಿಟ್ಟು ಈ ರೀತಿಯಾಗಿ ಫ್ರೆಂಚ್ ಕರ್ವಲ್ಲೇ ನಾನು ಶೇಪ್ ತಗೊಳ್ತಿದ್ದೀನಿ. ಬೇಕಿದ್ರೆ ನೀವು ನೋಡ್ಬೋದು ಎಷ್ಟು ನೀಟಾಗಿ ಬರ್ತಿದೆ ಅಂತ ಶೇಪು. ಸೊ ಇದನ್ನು ಮೇಲ್ಗಡೆ ಒಂದಿಷ್ಟು ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಈಗ ನಾನು ಸ್ಲೀವ್ ರೌಂಡು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಾನು ಸ್ಲೀವ್ ರೌಂಡ್ ಬಂದುಬಿಟ್ಟು 6.5 ಇಂಚಿದೆ. ನಾನು 6.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ನಮಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನನಗಿಲ್ಲಿ ಬಟ್ಟೆ ಕಮ್ಮಿ ಬಿದ್ದಿದೆ ಇದು ಸ್ಲೀವಿಂದು. ಸೊ ಈಗ ನಾನು ಶೇಪ್ ತಗೊಳ್ತಿದ್ದೀನಿ, ಇದನ್ನು ಸ್ಲೀವ್ ಶೇಪು ಈ ರೀತಿಯಾಗಿ ಇದನ್ನು ನೀಟಾಗಿ ಒಂದು ಸ್ಲೀವ್ ಶೇಪ್ನ ತೆಗೆದುಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಜಸ್ಟ್ ಇದು ಈಗ ನಮ್ಮದು ಸ್ಲೀವ್ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ. ಸೊ ಇಷ್ಟ ಆಗಿದೆ. ಸೊ ಇದನ್ನು ಇಲ್ಲಿ ಫೋಲ್ಡ್ ಸೈಡಲ್ಲಿ ನಾನು ಕಟಿಂಗ್ ಮಾಡ್ಕೊಳ್ತೀನಿ. ಜಸ್ಟ್ ಈ ರೀತಿಯಾಗಿ ಇದನ್ನು ಮಾಡ್ಕೊಂಡ್ಬಿಟ್ಟು ಈಗ ನಾನು 2 ಸ್ಲೀವನ್ನು ಶೇಪ್ನ ಇಲ್ಲಿ ಫ್ರಂಟ್ ಸೈಡಲ್ಲೇ ಇಟ್ಕೊಳ್ತಿದ್ದೀನಿ. ಜಸ್ಟ್ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ನಾನು ಶೇಪ್ ಈ ಕಡೆ ಸೈಡ್ ಕೂಡ ಇದೆ, ಆ ಕಡೆ ಕೂಡ ಇದೆ. ಸೊ ಹಿಂಗದೆ ಈ ಫ್ರಂಟ್ ಶೇಪಲ್ಲಿ ನಾನು ಈ ಪ್ಲಸ್ ಪಾಯಿಂಟಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಅದನ್ನು ಯಾಕೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಅಂದರೆ ಮೇನ್ ಬ್ಲೌಸ್ ಪೀಸ್ನಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ತಿದ್ದೀವಲ್ವ, ಸೊ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಆ ರೀತಿಯಾಗಿ ಒಂದು ಚಿಕ್ಕದಾಗಿ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಸೊ ನೋಡಿ, ನಾವು ಸೈಡಲ್ಲಿ ಬಟ್ಟೆನ ಈ ರೀತಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ನೋಡಿದೆ ನಾನು ಜಸ್ಟ್ ಇಲ್ಲಿ ಮಾರ್ಜಿನ್ ಬಟ್ಟೆ ಸಾಲ್ತಿಲ್ಲ. ಸೊ ಹಾಗಾಗಿ ನಾನು ಬೇರೆ ಎಕ್ಸ್ಟ್ರಾ ಬಟ್ಟೆನ ತೊಗೊಳ್ತೀನಿ ನಾನು. ಸೊ ನಾನಿಲ್ಲಿ ಬಟ್ಟೆನ ತೊಗೊಂಡಿದ್ದೀನಿ ನೋಡಿ. ಸೊ ನಾನು ಈ ಬಟ್ಟೆನ ನಾನು ತೊಗೊಳ್ತಿದ್ದೀನಿ. ಜಸ್ಟ್ ಸ್ವಲ್ಪ ನಮಗೆ 1.5 ಇಂಚು, ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅಷ್ಟೇ ಬೇಕು ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕಮ್ಮಿ ಬಟ್ಟೆನೇ ತೊಗೊಳ್ತಿದ್ದೀನಿ. ಸೊ ನಾನು 2 ಸೈಡಲ್ಲಿ ಕೂಡ ತೊಗೊಳ್ತಿದ್ದೀನಿ.
ಸೊ ಈಗ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಜಸ್ಟ್ ಇಲ್ಲಿ ನೋಡ್ಬೋದು ನೀವು, ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ನಲ್ವ, ಸೊ ಆ ಮಾರ್ಕಿಂಗ್ ಮಾಡ್ಕೊಂಡಿದ್ದ ಮೇಲೆ ಇದೆ ನೋಡಿ, ಅದನ್ನು ಆ ರೀತಿ ಮೇಲೆ ಇದೆ ಮಾರ್ಕಿಂಗು, ಅದನ್ನು ಈ ರೀತಿಯಾಗಿ ನಾನು ಇಟ್ಕೊಂಡು ಅಂದರೆ ಈ ಪೀಸ್ನ ಎಕ್ಸ್ಟ್ರಾ ಬಟ್ಟೆನ ಈಗ ಅಟ್ಯಾಚ್ ಮಾಡ್ಕೊಳ್ಬೇಕಲ್ವ, ಸೊ ಅದನ್ನು ಒಳಗಡೆ ಮಾಡಿ ಇದನ್ನು ಮೇಲ್ ಸೈಡ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ನೋಡ್ಬೋದು. ಸೊ ನಾವು ಈ ರೀತಿಯಾಗಿ ಇದನ್ನು ಸ್ಟಿಚ್ ಅದಕ್ಕೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿರ್ತೀನಿ, ಚಿಕ್ಕದಾಗಿ ಶೇಪು ಚೇಂಜಸ್ ಆಗಬಾರ್ದು ಅನ್ನೋದಕ್ಕೆ. ಸೊ ಲೈನಿಂಗಲ್ಲಿ ಬಟ್ಟೆಯಲ್ಲಿ ತುಂಬ ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ನಾವು ಉಲ್ಟಾ ಬಟ್ಟೆ ಹಚ್ಚಿದರೆ ಮತ್ತು ಅದು ಹೊಲಿಗೆ ಬಿಚ್ಚಬೇಕು, ಇದಾಗುತ್ತೆ. ಸೊ ತುಂಬಾ ಪ್ರಾಬ್ಲಮ್ಸ್ ಆಗ್ತಿರುತ್ತಲ್ವ. ಸೊ ನಮಗೆ ಆ ಪ್ರಾಬ್ಲಮ್ಸ್ ಬೇಡ ಅಂತ ನಾವು ಸಿಂಪ್ಲಿ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಈ ರೀತಿಯಾಗಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಯಾವುದೇ ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು, ಮತ್ತು ಇದನ್ನು ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಮತ್ತು ಸಾದಾ ಬ್ಲೌಸ್ ಆಗಿರ್ಬೋದು, ನಾನು ಯಾವುದೇ ಬ್ಲೌಸನ್ನು ತೊಗೊಂಡ್ರೆ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟೆ ನಾನು ಸ್ಟಿಚ್ ಮಾಡೋದು. ಜಸ್ಟ್ ನೋಡ್ಬೋದು. ಈಗ ನಾನು ಇದನ್ನು ಕೆಳಗಿಂದ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ 1/2 ಇಂಚಷ್ಟು ಬಿಡ್ತೀನಿ ಕೆಳಗಡೆಯಲ್ಲಿ, ಸೈಡಲ್ಲಿ ಒಂದು 1/2 ಇಂಚ್ ಬಿಟ್ಟು ಇಲ್ಲಿ 1.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಷ್ಟೇ ನಮಗೆ ಸಾಲ್ಟೇಜ್ ಇತ್ತು ಬಟ್ಟೆಯಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ 1/2 ಇಂಚ್ ಬಿಟ್ಟು ಇಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಜಸ್ಟ್ ಸಿಂಪ್ಲಿ ಈ ರೀತಿಯಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ನಮ್ಮದು ಒಂದು ಸ್ಲೀವ್ ರೆಡಿ ಆಯಿತು. ಸೊ ನಾನು ಇನ್ನೊಂದು ಸ್ಲೀವ್ನು ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಸ್ಲೀವ್ನ ಮೇನ್ ಬ್ಲೌಸ್ಗೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಈಗ ಇದು ಕಂಪ್ಲೀಟ್ ಆಗಿದೆ. ನಾವು ಮೇನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಜಸ್ಟ್ ಇಲ್ಲಿ ನೋಡ್ಕೊಳ್ತಿದ್ದೀನಿ ನಾನು ಲೈನಿಂಗ್ ಪೀಸ್ನ ತೊಗೊಂಡ್ಬಿಟ್ಟು. ಸೊ ಇಲ್ಲಿ ಕೂಡ ನಮಗೆ ಸ್ಟಿಚಿಂಗಲ್ಲೇ ಸ್ವಲ್ಪ ಸಾಲ್ಟೇಜ್ ಬೀಳ್ತಿದೆ ಇದು ಈ ಬಟ್ಟೆ. ಸೊ ಈಗ ನಾನು ಲೈನಿಂಗ್ನ ಯಾವ ರೀತಿಯಾಗಿ ನಾನು ಉಳ್ತಿರೋ ಬಟ್ಟೆನ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಈ ಮೇನ್ ಬ್ಲೌಸ್ ಪೀಸ್ಗೂ ಅದೇ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿನಿ, ನೋಡ್ಬೋದು ಇಲ್ಲಿ. ಸೊ ನಾನು ಲೈನಿಂಗ್ನ ಯಾವ ರೀತಿಯಾಗಿ ಅದು ಅಟ್ಯಾಚ್ ಮಾಡ್ಕೊಂಡಿದ್ದೆ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ ನೋಡ್ಬೋದು, ಈಗ ನಾನು ಮಾರ್ಕಿಂಗ್ ಇದೆ ಅಲ್ವಾ, ಸೊ ಅದನ್ನು ಒಳ ಸೈಡ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಇದಿಲ್ಲ ನಾನು ಗಿಪ್ಪಿಂಗ್ ಏನು ಮಾಡ್ತಿಲ್ಲ, ನಾರ್ಮಲಿ ಸ್ಟಿಚ್ ಹಾಕಿ ಇದನ್ನು ಫೋಲ್ಡ್ ಮಾಡ್ಕೊಂಡು ನಾನು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಸೊ ಇಲ್ಲಿ ನೋಡಿ, ನಾನು 1/2 ಇಂಚಷ್ಟು ಇದನ್ನ ಇಟ್ಕೊಂಡ್ಬಿಟ್ಟು ಈಗ ನಾನು ಇಲ್ಲಿ 1/2 ಇಂಚಷ್ಟು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಇದಾದಮೇಲೆ ಇದನ್ನು ಈ ರೀತಿಯಾಗಿ ಡಬಲ್ ಈ ರೀತಿಯಾಗಿ ಇಟ್ಕೊಂಡು ಮೇಲ್ಗಡೆ ಇಲ್ಲಿ ಲೈನಿಂಗ್ ಸೈಡ್ ಇರುತ್ತಲ್ವ, ಆ ಸೈಡಿಗೆ ನಾನು ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ನಾವು ಈ ರೀತಿಯಾಗಿ ಇದನ್ನು ಸ್ಟಿಚ್ ಹಾಕ್ಕೊಂಡ್ರೆ ಸ್ಲೀವ್ ಅನ್ನೋದು ತುಂಬ ನೀಟಾಗಿ ಲುಕ್ಕಾಗಿ ಕಾಣುತ್ತೆ. ಸೊ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಸ್ಲೀವ್ನ ಅಟ್ಯಾಚ್ ಮಾಡಿ. ಸೊ ಇದಾದಮೇಲೆ ನಾವು ಜಸ್ಟ್ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಜಸ್ಟ್ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಸೊ ಈಗ ನಾನು 2 ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದೇ ರೀತಿಯಾಗಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ 2 ಪಾರ್ಟನ್ನು. ಸೊ ಈಗ ನಾವು ಮೇನ್ ಬ್ಲೌಸ್ ಪೀಸ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೀವು ಸರಿಯಾಗಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಗಿನರ್ಸ್ ಆಗಿದರೆ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿ ಸೆಂಟ್ರ್ ಅಂದರೆ ಸ್ಲೀವ್ ಸೆಂಟ್ರ್ ತೊಗೊಂಡ್ಬಿಟ್ಟು ಈಗ ನಾನು ಇಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ನಾನು ಶೇಪ್ ಅಂತ ಕೊಟ್ಟಿದ್ನಲ್ವ ಫ್ರಂಟ್ ಸೈಡಿಂದ ನಾನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಒಂದೇ ಸೈಡ್ ನಾನು ಅಟ್ಯಾಚ್ ಮಾಡ್ಕೊಳ್ತಿರೋದು. ಸೊ 1/2 ಇಂಚಷ್ಟು ನಾನು ಇದನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ.
ಸೊ ಈಗ ನಾನು ಈ ಸೈಡ್ ಕೂಡ ನೀಟಾಗಿ ಇಟ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ, ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ಸ್ಲೀವ್ಗೆ. ಸೊ ನೋಡ್ಬೋದು ನಾನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಅಂತ. ಸೊ ತುಂಬ ನಿಧಾನವಾಗಿ ನೀವು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಲೀವ್ನ. ಸೊ ಈಗ ನಾನು ಒಂದೇ ಸಲ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಸೊ ನಾವು ಯಾವುದೇ ಸ್ಲೀವ್ ಆಗಿರಲಿ, ಯಾವುದೇ ಮತ್ತು ಸೈಡಲ್ಲಾಗಿರ್ಬೋದು ಮತ್ತು ಕ್ರಾಸ್ ಬೆಲ್ಟ್ ಆಗಿರ್ಬೋದು, ಎಲ್ಲ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮ್ಮದು ಹೊಲಿಗೆ ಅನ್ನೋದು ಬಿಚ್ಚೋದಿಲ್ಲ. ಜಸ್ಟ್ ಬ್ಲೌಸ್ ಕೂಡ ತುಂಬ ನೀಟಾಗಿ ಮತ್ತು ಫಿಟ್ಟಾಗಿ ಇರುತ್ತೆ. ಹಾಗಾಗಿ ನಾವು ಯಾವುದೇ ಬ್ಲೌಸ್ಗಾಗಲಿ ಡಬಲ್ ಅಂತ ಸರಿ ನಾವು ಹೊಲಿಗೆ ಹಾಕಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಸ್ಲೀವ್ನ ಯಾವ ರೀತಿಯಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಎರಡು ಸೈಡಲ್ಲಿ ನಮ್ಮ ಬ್ಯಾಕ್ ಸೈಡ್ ಆಗಿರ್ಬೋದು, ಫ್ರಂಟ್ ಸೈಡ್ ಆಗಿರ್ಬೋದು, ನೀಟಾಗಿ ಕರೆಕ್ಟಾಗಿ ಬಂದಿದೆ ಸೈಡಲ್ಲಿ ಕೂಡ. ಸೊ ಕಟ್ಟಿಂಗ್ ಕೂಡ ತುಂಬ ನೀಟಾಗಿ ಬಂದಿದೆ, ಸ್ಟಿಚಿಂಗ್ ಕೂಡ ಅಷ್ಟೇ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಜಸ್ಟ್ ಈಗ ಇದನ್ನು ನಾವು ಫಿಟ್ ಮಾಡ್ಕೊಳ್ಳೋಣ. ಜಸ್ಟ್ ಈ ಸೈಡಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಆ ಕಡೆ ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ನಾನೀಗ ಒಂದೇ ಸೈಡ್ ತೋರಿಸ್ತಿರೋದು. ನಾವು ಈ ಸೈಡ್ ಹೆಂಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಆ ಸೈಡ್ ಕೂಡ ಅದೇ ರೀತಿಗೆ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು. ಜಸ್ಟ್ ಇಲ್ಲಿ ನೋಡಿ, ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಕೆಳಗಡೆ ಕೂಡ ನೋಡ್ಕೊಳ್ತಿದ್ದೀನಿ ನಾನು ಕರೆಕ್ಟಾಗಿದ್ದೇನಾ ಅಂತ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಂದಿದೆ ಫ್ರಂಟ್ ಸೈಡಲ್ಲಿ. ಸೊ ಅದನ್ನು ನಾನು ನೀಟಾಗಿ ಬಂದಿಟ್ಟು ಕಟ್ ಮಾಡ್ಕೊಳ್ತೀನಿ, ಜಸ್ಟ್ ಲೆವೆಲ್ ಬರಲಿ ಅಂತ. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಗುಂಜು ಏನಾದರೂ ಇದ್ರಂದ್ರೂ ನಾವು ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಓಕೆನಾ. ಹಾಗೆ ಸ್ಟಿಚ್ ಮಾಡ್ಕೊಳ್ಬೇಡಿ. ಸೊ ನಾನು ಇಲ್ಲಿ ಮೇನ್ ಬ್ಲೌಸೇ ತೊಗೊಂಡಿದ್ದೀನಿ. ಮೇನ್ ಬ್ಲೌಸ್ನಲ್ಲಿ 1/4 ಇಂಚಷ್ಟು ನಾನು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಜಸ್ಟ್ ಒಂದೇ ಲೈನ ಹಾಕ್ಕೊಳ್ತಿದ್ದೀನಿ. ಸೊ ಫಸ್ಟು ನೀಟಾಗಿ ಇಟ್ಕೊಳ್ಳಿ, ಕೆಳಗಡೆ ಮತ್ತು ಮೇಲ್ಗಡೆ ತುಂಬ ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವು ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಯಾಕಂದರೆ ಏರುಪೇರು ಅನ್ನೋದು ಬಂದಿರುತ್ತೆ. ಸೊ ನೋಡಿ, ಇದನ್ನು ನೀಟಾಗಿ ರೀತಿಯಾಗಿ ಹಾಕ್ಕೊಳ್ತಿದ್ದೀನಿ. ಜಸ್ಟ್ ಹೆಚ್ಚು ಕಮ್ಮಿ ಅಂತ ಬಂದರೆ ನಾವು ಸೈಡ್ ಕ್ರಾಸ್ ಬೆಲ್ಟ್ ಅನ್ನೋದು ಇರುತ್ತಲ್ವ, ಸೊ ಕ್ರಾಸ್ ಬೆಲ್ಟ್ಗಾರಾದರೂ ನಾವು ಎಕ್ಸ್ಟ್ರಾ ಬಟ್ಟೆನ ಹಿಡಿಬೋದು. ಇಲ್ಲಾಂದರೆ ನಾವು ಟಕ್ಸ್ಗೆ ಅಂತ ತೊಗೊಂಡಿರ್ತೀವಲ್ವ, ಸೊ ಆ ಟಕ್ಸಲ್ಲಿ 1/2 ಇಂಚಷ್ಟು ಹಿಡಿಬೋದು. ಜಸ್ಟ್ ಹೆಚ್ಚು ಕಮ್ಮಿ ಅಂತ ಬಂದರೆ. ಓಕೆನಾ. ತುಂಬಾ ಹೆಚ್ಚು ಕಮ್ಮಿ ಅನ್ನೋದು ಬರೋದು ಫ್ರಂಟ್ ಸೈಡ್ ಮಾತ್ರ. ಬ್ಯಾಕ್ ಸೈಡ್ ಅನ್ನೋದು ನೀಟಾಗಿ ಕರೆಕ್ಟಾಗೇ ಇರುತ್ತೆ. ಸೊ ಹೆಚ್ಚು ಕಮ್ಮಿ ಅನ್ನೋದು ಫ್ರಂಟ್ ಸೈಡೇ ಬಂದಿರುತ್ತೆ. ಸೊ ಹಾಗಾಗಿ ನಾವು ಕ್ರಾಸ್ ಬೆಲ್ಟ್ ಅನ್ನೋದು ಇರುತ್ತಲ್ವ, ಸೊ ಆ ಕ್ರಾಸ್ ಬೆಲ್ಟಿಗೆ ನಾವು ಸ್ಟಿಚ್ ಹಾಕ್ಕೊಂಡ್ರೆ ಎರಡು ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಓಕೆ, ಈಗ ನಾನು ಸ್ಲೀವ್ ರೌಂಡು ಎಷ್ಟಿದೆ ಅಂತ ನೋಡ್ಕೊಂಡು ಬಿಡ್ತೀನಿ. ಮೊದಲು ನಾವು ಸೈಡಲ್ಲಿ ತುಂಬ ನೀಟಾಗಿ ಇದನ್ನು ಇಟ್ಕೊಳ್ಳೋಣ ಫಸ್ಟು ಬ್ಲೌಸ್ನ. ಸೊ ಈಗ ನಾವು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ಟೇಪಲ್ಲೇ ಅಳತೆ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ನಮ್ಮದು ಸ್ಲೀವ್ ರೌಂಡ್ ಬಂದುಬಿಟ್ಟು ನಮ್ಮದು 6.5 ಇಂಚಿದೆ. 6.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ನಮ್ಮದು ಸ್ಲೀವ್ ರೌಂಡ್ ಬಂದುಬಿಟ್ಟು 8.5 ಇಂಚಿತ್ತು. ಸೊ ಸ್ಲೀವ್ ರೌಂಡ್ ಕೂಡ ನಾನು 8.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಇಲ್ಲಿ ನಾನು ವೆಸ್ಟ್ ಕೂಡ ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ 1.5 ಇಂಚಿಗೆ. ಅಲ್ಲೇ 1.5 ಇಂಚಿನಿಂದ ನಾನು ಮಾರ್ಕ್ ಮಾಡಿಕೊಂಡು ಈಗ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಜಸ್ಟ್ ಇಲ್ಲಿ ನಾವು ಫ್ರಂಟ್ ಸೈಡ್ ಕೂಡ ನೋಡ್ಕೊಳ್ಬೋದು, ನಂದು 7.75 ಇಂಚು ಬಂದಿದೆ. ಸೊ ನಾನು 8 ಇಂಚು ಹಿಡಿತಾ ಇದ್ದೀನಿ. 8 ಇಂಚಿಗೆ ಹಿಡ್ಕೊಂಡ್ಬಿಟ್ಟು ನಾನು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎರಡು ಸೈಡಲ್ಲಿ ತುಂಬ ನೀಟಾಗಿ ಕರೆಕ್ಟಾಗೇ ಬಂದಿದೆ ಗೊತ್ತಾ. ಸೊ ನೋಡ್ಬೋದು ಇಲ್ಲಿ. ಸೊ ಈಗ ನಾನು ಇದನ್ನು ಫಸ್ಟಾಗಿ ನಾನು ಇಲ್ಲಿ ಸೈಡಲ್ಲಿ ಫಸ್ಟ್ ನಾನು ಒಂದು ಅಟ್ಯಾಚ್ ಮಾಡ್ಕೊಳ್ತೀನಿ. ಓಕೆನಾ. ಜಸ್ಟ್ ನಾವು ಯಾವುದೇ ಸೈಡಲ್ಲಿ ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೀಟಾಗಿ ಒಳ ಸೈಡ್ ಕೂಡ ತುಂಬ ನೀಟಾಗಿ ಕಾಣಬೇಕು, ಹೊರಗೂ ತುಂಬ ನೀಟಾಗಿ ಕಾಣಬೇಕು. ಜಸ್ಟ್ ಹಾಗಾಗಿ ನಾನು ಮೇನ್ ಬ್ಲೌಸ್ಗೆ 1/4 ಇಂಚಷ್ಟು ಸ್ಟಿಚ್ ಹಾಕಿ ಅದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ, ಜಸ್ಟ್ ನೀಟಾಗಿ ಕಾಣಲಿ ಅಂತ. ಫುಲ್ ಅದೇ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ ನಾನು.
ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಸೈಡಲ್ಲಿ ಕೂಡ. ಸೊ ನೋಡಿ ಫಿಟ್ಟಿಂಗ್ ತುಂಬ ನೀಟಾಗಿ ಕೂಡ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಫಿಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ ಇಲ್ಲಿ ಹೊರ ಸೈಡ್ ನೋಡಿ ನೀವು, ಫ್ರಂಟ್ ಸೈಡ್ ನೋಡ್ಬೋದು ಇಲ್ಲಿ. ಸೊ ನೋಡಿ ಫ್ರಂಟ್ ಸೈಡಲ್ಲಿ ನಾವು ಇಲ್ಲಿ ನೋಡಿ ಸ್ಲೀವ್ ಅಟ್ಯಾಚಿಂಗ್ ಮತ್ತು ಆರ್ಮೋಲ್ ಕರೆಕ್ಟಾಗಿ ಕೂತಿದೆ, ರೌಂಡ್ ಶೇಪ್ ಕೂಡ. ಸೊ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ನೀಟಾಗಿದ್ದರೆ ನಮ್ಮದು ಬ್ಲೌಸ್ ಅನ್ನೋದು ಫಿನಿಶಿಂಗ್ ತುಂಬ ನೀಟಾಗಿ ಕಾಣುತ್ತೆ. ಸೊ ಯಾವುದೇ ಇದು ಬರೋದಿಲ್ಲ, ಜಸ್ಟ್ ಪ್ರಾಬ್ಲಮ್ಸ್ ಬರೋದಿಲ್ಲ, ಶೋಲ್ಡರ್ ಡ್ರಾಪ್ಸ್ ಅನ್ನೋದು ಬರೋದಿಲ್ಲ ನಾವು ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಮಾಡಿಕೊಂಡ್ರೆ. ಜಸ್ಟ್ ನಾನು ಎರಡು ಸೈಡಿಗೆ ಇದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು. ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನಿಮ್ಗೆ ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.